ಹಲಸಿನಕಾಯಿ ಉಪಯೋಗಿಸಿ ಮಾಡುವಂತಹ ಕೊದ್ದೆಲು ಸುಕ್ಕ ಗಶಿ ಇದರದೆಲ್ಲ ಕಾಲ ಈಗ ಮುಗಿದು ಹೋಯಿತು. ಈಗ ಹಲಸಿನ ಹಣ್ಣಿನ ಸೀಸನ್. ಹಲಸಿನ ಹಣ್ಣಿನ ಮುದ್ದೆ, ಮುಳಿಕ, ಪತ್ತೋಳಿ, ಪಾಯಸ ಇದ್ರದ್ದೆಲ್ಲ ಹವ ನಡೀತಾ ಇದೆ. ಸೊ ಬನ್ನಿ, ಇವತ್ತು ನಾನು ಬಾಳೆ ಎಲೆಯಲ್ಲಿ ಮಾಡಿದಂತಹ ಹಲಸಿನ ಸಿಹಿ ಮುದ್ದೆಯನ್ನ ಯಾವ ರೀತಿ ಮಾಡಿದೆ ಅಂತಲೇ ಹೇಳ್ತೇನೆ ಅಂತಲೇ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸಕ್ಕಡ ಅಂಕೈ ನಮಸ್ಕಾರ. ವಿಷಯ ಏನಪ್ಪಾ ಅಂತಲೇ ಹೇಳಿದ್ರೆ, ನಾನು ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ. ಒಂದಷ್ಟು ಅವರ ಹತ್ರ ಮಾತಾಡಿ ಹೊರಡು ಹೊತ್ತಿಗೆ ಅವರು ಹೇಳಿದ್ರು, ನಮ್ಮ ಮನೇಲಿ ಹಲಸಿನ ಹಣ್ಣಿದೆ, ತುಂಬಾ ರುಚಿಯಾಗಿದೆ, ಅಮೃತದಷ್ಟೇ ರುಚಿ ಅಂತೇಳಿ ಹೇಳಿ. ಸೊ ನೋಡುವ ಅಂತೇಳಿ ಹೇಳಿ ನಾನು ಕೂಡ ತಗೊಂಡು ಬಂದೆ. ಚಿಕ್ಕದು ಇತ್ತು ಹಲಸಿನ ಹಣ್ಣು. ಈ ಮಕ್ಕಳನ್ನ ಸೊಂಟದಲ್ಲಿ ಇಟ್ಕೊಂಡು ಬರ್ತಾರಲ್ಲ, ಹಾಗೆ ಹಲಸಿನ ಹಣ್ಣನ್ನ ಮನೆಗೆ ತಗೊಂಡು ಬಂದೆ. ಚಿಕ್ಕ ಗಾತ್ರದ ಹಲಸಿನ ಹಣ್ಣು, ಅದರಲ್ಲಿ ಸೊಳೆ ಕೂಡ ಅಷ್ಟೊಂದು ಇರಲಿಲ್ಲ, ಸ್ವಲ್ಪವೂ ಇತ್ತು, ಆದರೆ ತುಂಬ ರುಚಿ ಇತ್ತು ಅವರು ಹೇಳಿದ ಹಾಗೆ. ಸೊ ಹಲಸಿನ ಹಣ್ಣನ್ನೆಲ್ಲ ಕಟ್ ಮಾಡಿ ನೋಡಿ, ಇದೀಗ ನಾನು ಕತ್ತಿಯಲ್ಲಿ ಅಂಟಿಕೊಂಡಂತಹ ಮೇಣವನ್ನ ಬೆಂಕಿಯ ಸಹಾಯದಿಂದ ಎಲ್ಲ ತೆಗಿತಾ ಇದ್ದೇನೆ. ಹಲಸಿನ ಹಣ್ಣನ್ನು ಹೆಚ್ಚಾಗಿ ಕಟ್ ಮಾಡುವಾಗ ಏನಾಗ್ತದಪ್ಪ ಅಂತೇಳಿ ಹೇಳಿದ್ರೆ, ಮನೆಯ ಸದಸ್ಯರು 1-2 ಅಂತೇಳಿ ಹೇಳಿ ಹೀಗೆ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನು ತಿನ್ನುವಾಗಲೇ ಒಂದು 30-40% ಹಲಸಿನ ಹಣ್ಣು ಮುಗೀತದೆ. ಸೊ ಉಳಿದದ್ರಲ್ಲಿ ಏನ್ ಮಾಡ್ಲಿ, ಪಾಯಸ ಮಾಡ್ಲಾ, ಮುಳಿಕ ಮಾಡ್ಲಾ, ಮುದ್ದೆ ಮಾಡ್ಲಾ ಅಂತೇಳಿ ಹೇಳಿ ಆಗುವಾಗ ಮುದ್ದೆಗೆ ಒಟ್ಟು ಜಾಸ್ತಿ ಬಿದ್ದಿತ್ತು. ಹಾಗಾಗಿ ಇವತ್ತು ನಾನು ಮುದ್ದೆಯನ್ನ ಮಾಡ್ತಾ ಇದ್ದೇನೆ. 1 ಗ್ಲಾಸ್ ಮೆಜರ್ಮೆಂಟ್ ಆಗಿ ತಗೊಳ್ಬೇಕು. 3 ಗ್ಲಾಸ್ ಹಲಸಿನ ಹಣ್ಣು, ತೆಂಗಿನ ತುರಿ 1 ಕಪ್, ಅದೇ ರೀತಿ ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ, ಇದಿಷ್ಟನ್ನು ನೈಸಾಗಿ ಕಡ್ದಾದ ಮೇಲೆ ಅದರ ಮೇಲೆ ರವೆಯನ್ನ ಹಾಕಿದ್ರೆ ಮುಗಿದು ಹೋಯ್ತು ಮುದ್ದೆಯ ಸಿಹಿ ಬಂಧ. ಸೊ ಇದಕ್ಕೆ ನಾನು ಅಕ್ಕಿ ರವೆಯನ್ನು ಹಾಕ್ತಾ ಇಲ್ಲ, ಬದಲಾಗಿ ಸೂಜಿ ರವೆಯನ್ನ ಹಾಕ್ತಾ ಇದ್ದೇನೆ. ಉಪವಾಸ ಸಂಕಷ್ಟಿಯ ದಿನಗಳಲ್ಲೂ ಕೂಡ ನೀವು ಇದನ್ನ ತಿನ್ಬಹುದು. ನನಗೆ ಈ ಬಾಳೆ ಎಲೆಯಲ್ಲಿ ಮಾಡಿದಂತಹ ಹಲಸಿನ ಮುದ್ದೆ ಏನಿದೆ ತುಂಬ ರುಚಿ. ಅದು ಕೂಡ ಒಳ್ಳೆ ತುಪ್ಪ ಅದರ ಮೇಲೆ ಹಾಕಿ ತಿಂದರೆ ಉಂಟಲ್ಲ, ಸ್ವರ್ಗಕ್ಕೆ 3 ಗೇಣು ಅಂತೇಳಿ ಹೇಳ್ತೇವೆ. ನನ್ನ ಮಗನಿಗೆ ಹೆಚ್ಚಾಗಿ ಸ್ಪೈಸಿ ಐಟಮ್ ಎಲ್ಲ ಇಷ್ಟ. ಹಾಗಾಗಿ ಅವನು ತಿಂತಾನೋ ಇಲ್ವಾ ಅಂತೇಳಿ ಹೇಳಿ ಲೆಕ್ಕದೆ ಒಂದು ಸ್ವಲ್ಪ ಮಾಡಿದ್ದೆ. ಒಂದು 12 ಮುದ್ದೆಗಳಷ್ಟು ಆಗಿತ್ತು. ಬಟ್ ಅವನಿಗೂ ಕೂಡ ತುಂಬ ಇಷ್ಟ ಆಯಿತು. ನನಗೆ ನಿನಗೆ ಮಕ್ಕ ತುಕ್ಕ ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಹಾಗೆ ಅಂತೇಳಿ ಹೇಳಿ ಮುಗ್ದೇ ಹೋಯಿತು ಇದು ಸಂಜೆ ಒಳಗಾಗಿ. ಯಾವತ್ತು ಹಾಗೆ ಮಾಡಬೇಕು, ಜಾಸ್ತಿ ಮಾಡೋದು, ಅದು ಉಳಿಯುವುದು, ಮತ್ತೆ ನೀನು ತಿಂತೀಯಾ ನಾನು ತಿಂತೀಯಾ ಅಂತೇಳಿ ಹೇಳಿ ಫ್ರಿಜ್ಜಲ್ಲಿ ಇಡೋದು, ಹೊರಗಿಡೋದು, ಕಡೆಗೆ ಕಾಗೆಗೆ ಹಾಕೋದು ಅಥವಾ ದನ ಕುಡಿಯುವಂಥ ಅರ್ಕಂಜಿಗೆ ಹಾಕೋದು, ಈ ರೀತಿ ಆಗಬಾರ್ದು. ಲಿಮಿಟೆಡ್ ಮಾಡಬೇಕು, ಟೇಸ್ಟಿಯಾಗಿ ಮಾಡಬೇಕು. ಇದೇ ನಮ್ಮ ಫಂಡ. ಸೊ ಇದೀಗ ಮುದ್ದೆ ಹಿಟ್ಟು ಬಾಳೆ ಎಲೆಯನ್ನು ಸೇರಿ ಆಗಿದೆ. ಇದೀಗ ಇದನ್ನು ಮಡಚಿ ಹಬೆ ಪಾತ್ರೆಯಲ್ಲಿ ಇಡುವಂತಹ ಸಮಯ. ನನಗೆ ಈ ಹಲಸಿನ ಹಣ್ಣಿನ ಪಾಯಸ, ಮುಳಿಕ ಅಥವಾ ಇಡ್ಲಿ ಇದೆಲ್ಲ ಮಾಡ್ತೇವಲ್ಲ, ಇದೆಲ್ಲದಕ್ಕಿಂತ ಇಷ್ಟವಾಗುವಂಥದ್ದು ಈ ಬಾಳೆ ಎಲೆಯಲ್ಲಿ ಮಾಡಿದಂತಹ ಮುದ್ದೆ. ಮನೆಯ ತೋಟದಲ್ಲಿ ಈ ಬಾಳೆ ಎಲೆ ಇರುವಂತಹ ಕಾರಣ ನಾನು ಆಗಾಗ ಕುಚ್ಚಲಕ್ಕಿ, ಅದೇ ರೀತಿ ಬೆಳ್ತಕ್ಕಿ ಹಾಕಿ ಮಾಡಿದಂತಹ ಒಂದು ಅಕ್ಕಿಯ ಗಟ್ಟಿ ಅಂತೇಳಿ ಹೇಳ್ತೇವೆ, ಇದನ್ನ ಮಾಡ್ತಾ ಇರ್ತೇನೆ. ಅದೇ ರೀತಿ ಮುಳ್ಳು ಸೌತೆ ರವೆ ಎಲ್ಲ ಹಾಕಿ ಒಂದು ಮಾಡ್ತಾರೆ ಗಟ್ಟಿ, ಅದನ್ನು ಸಹ ಮಾಡ್ತಾ ಇರ್ತೇನೆ. ಸೊ ಹಸಿವಿಗೆ ಹಲಸು ಅಂತೇಳಿ ಹೇಳ್ತಾರೆ. ಸೊ ಬೆಳಗ್ಗೆ ನಿನ್ನೆ ಒಂದು ದೋಸೆ ಹಿಟ್ಟೆಲ್ಲ ಇತ್ತು. ಸೊ ಮನೆ ಮಂದಿಗೆಲ್ಲ ಅದನ್ನೆಲ್ಲ ಮಾಡಿ ನಾನು, ನನಗೆ ಅಂತೂ ಇಂತೂ ಬೆಳಗ್ಗೆ ಇದೇ ತಿನ್ನಬೇಕು ಅಂತೇಳಿ ಹೇಳುವಂಥ ಕಾರಣದಿಂದಾಗಿ ನಾನೀಗ ಗಟ್ಟಿ ಬೇಗ ಎಲ್ಲ ಮಾಡ್ತಾ ಇದ್ದೇನೆ. ಸೊ ಒಂದು 20 ನಿಮಿಷ ಈ ಗಟ್ಟಿ ಬೇಯುವಷ್ಟು ಹೊತ್ತಿಗೆ ಯಾವಾಗಲಿಂದಲೂ ನಾನು ಎಣಿಸ್ತಾ ಇದ್ದೆ. ಈ ಸಂಘ ಸಂಸ್ಥೆಗಳಿಗೆ ಜಡ್ಜ್ ಆಗಿ, ಚೀಫ್ ಗೆಸ್ಟ್ ಆಗಿ ಹೋದಾಗ ನಮಗೆ ಕೊಟ್ಟಂತಹ ಮೊಮೆಂಟೋಗಳನ್ನು ಚೆನ್ನಾಗಿ ಒರೆಸಿಡಬೇಕು ಅಂತೇಳಿ ಹೇಳಿ ಯಾವಾಗಲಿಂದೋ ಎಣಿಸ್ತಾ ಇದ್ದೆ. ಸೊ ಇವತ್ತು ಆ ಒಂದು ಗಳಿಗೆ ಬಂದಿದೆ. ಸೊ ಇದೆಲ್ಲವೂ ನನಗೆ ಸಿಕ್ಕಿದಂಥ ಬೇರೆ ಬೇರೆ ಶಿಕ್ಷಕ ಪ್ರಶಸ್ತಿಗಳು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲವೂ ಕೂಡ ಒರೆಸಿ ಇಡ್ತಾ ಇದ್ದೇನೆ. ಖುಷಿ ಆಗ್ತಾ ಇದೆ. ಎಲ್ಲ ಒರೆಸ್ತಾ ನೆನಪುಗಳೆಲ್ಲ ಮತ್ತೆ ಮರುಕಳಿಸ್ತಾ ಇದೆ. ಸೊ ಒಮ್ಮೆ ಇದೆಲ್ಲ ವಿಷಯಗಳೆಲ್ಲ ಆಗುವಾಗ ಒಂದು 20 ನಿಮಿಷ ಆಯಿತು. ಇಲ್ಲಿಗೆ ನಮ್ಮ ಹಲಸಿನ ಮುದ್ದೆ ಕೂಡ ಬೆಂದಿರಬಹುದು ಅಂತೇಳಿ ಹೇಳಿ ಹೋಗಿ ನೋಡಿದಾಗ, ಹೌದು, ಸೂಪರ್ ಆಗಿ ಬೆಂದಿತ್ತು. ಬಿಸಿ 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 ಹಲಸಿನ ಮುದ್ದೆಯನ್ನು ಹಾಗೆ ತುಪ್ಪದ ಜೊತೆ ಸೇರಿಸಿ ತಿನ್ನಲಿಕ್ಕೆ ನನಗೆ ಹೇಳ್ತಾ ಇರುವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನಲಿಕ್ಕೆ ಉಂಟಲ್ಲ, ಆಹಾ ಎಂಥ ರುಚಿ ಅಂತೇಳಿ ಹೇಳಿದರೆ. ಸೊ ಇದೆಲ್ಲ ಆಗುವಾಗ ಬೆಳಗ್ಗೆ 10 ಗಂಟೆ ಆಗಿದೆ. ಏನೇ ಆಗಲಿ ಬೆಳಗ್ಗೆ ಇದನ್ನೇ ತಿನ್ನಬೇಕು ಅಂತೇಳಿ ಹೇಳಿ ನಾನು ಮನಸ್ಸನ್ನು ಮಾಡಿದ್ದೆ. ಸೊ ಬೇಗ ಆಯಿತು ಆದ ಕಾರಣದಿಂದಾಗಿ. ಸೊ ಹಾಗೆ ಅಮ್ಮ ಕಳಿಸಿಕೊಟ್ಟದ್ದು ನನಗೆ ದೂರದ ಬೆಂಗಳೂರಿನಿಂದ. ಅಮ್ಮ ಆಗಾಗ ಮನೆಯಲ್ಲಿ ಮಾಡಿದಂಥ ತುಪ್ಪವನ್ನು ನನಗೆ ಕಳಿಸ್ಕೊಡ್ತಾ ಇರ್ತಾರೆ. ನಾನು ಕೂಡ ಮಾಡ್ತೇನೆ. ಆದರೆ ಅಮ್ಮ ಕಳಿಸಿದಂಥ ಯಾವುದೇ ಒಂದು ವಿಚಾರ ಇರಲಿ, ಅದು ಉಪ್ಪಿನಕಾಯಿ ಇರಲಿ, ತುಪ್ಪ ಇರಲಿ, ಅಥವಾ ಯಾವುದೇ ವಸ್ತು ಇರಲಿ, ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನವನ್ನು ನಾವು ಕೊಡ್ತೇವಲ್ವಾ. ಸೊ ಇದೀಗ ನೋಡಿ ತುಪ್ಪದ ಜೊತೆ ಸೇರಿಸಿ ಹಾಗೆ ಹಲಸಿನ ಮುದ್ದೆಯನ್ನು ತಿಂತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಪರ್ಫೆಕ್ಟ್ ಆಗಿದೆ. ಆ ಬೆಲ್ಲ ಆಗಲಿ, ಉಪ್ಪಾಗಲಿ, ಅದೇ ರೀತಿ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿದೆ. ತುಂಬ ಸಿಹಿಯೂ ಆಗಿಲ್ಲ, ತುಂಬ ಚಪ್ಪೆಯೂ ಆಗಿಲ್ಲ, ಹೇಗಾಗಬೇಕಾ ಹಾಗೆ ಆಗಿದೆ. ಸೊ ಫೈನಲಿ ಇದನ್ನು ಹೇಗೆ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಂಥ ರೂಪಕ್ಕನಿಗೆ ಒಂದು ವಿಡಿಯೋ ಕಾಲ್ ಮಾಡಿ ಆ ಮುದ್ದೆಯನ್ನು ತೋರಿಸಿದೆ. ಒಳ್ಳೆದಾಗಿದೆ ಅಂತೇಳಿ ಹೇಳಿದೆ. ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಎಲ್ಲರಿಗೂ ಕೂಡ ಬಾಯ್ ನಮಸ್ತೆ.